ರಿಲಯನ್ಸ್ ಇವತ್ತು ವಿಮಲ್ನ ಮಾರಿನೇ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಆದ್ರೆ ಇದು ನೀವು ನೋಡಿದ ಆ ವಿಮಲ್ ಅಲ್ಲ, ಓನ್ಲಿ ವಿಮಲ್. 1975 ಅಲ್ಲಿ ಧೀರುಭಾಯಿ ಅಂಬಾನಿ ಅವರು ಟೆಕ್ಸ್ಟೈಲ್ ಇಂಡಸ್ಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮ್ ಅಲ್ಲೇ ಓನ್ಲಿ ವಿಮಲ್ ಅನ್ನೋ ಬ್ರ್ಯಾಂಡ್ ಸೂಪರ್ ಹಿಟ್ ಆಗುತ್ತೆ. ಅವ್ರ ಕ್ವಾಲಿಟಿ ಟಾಪ್ ಅಲ್ಲಿ ಇರುತ್ತೆ ಅಂಡ್ ಡಿಮ್ಯಾಂಡ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಆದ್ರೆ ಇವ್ರಿಗೊಂದು ಪ್ರಾಬ್ಲಮ್ ಇರುತ್ತೆ, ಅದೇನಂತ ಅಂದ್ರೆ ರಾ ಮೆಟೀರಿಯಲ್ಸ್ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಇವರು ನಾವ್ಯಾಕೆ ಇದಕ್ಕೋಸ್ಕರ ವೆಂಡರ್ಸ್ ಮೇಲೆ ಡಿಪೆಂಡ್ ಆಗೋದು, ಇದನ್ನ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಸೊ ಫಸ್ಟ್ ಅವ್ರಿಗೆ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಬೇಕಾಗಿರೋದು ಪಾಲಿಸ್ಟರ್ ಯಾರ್ನ್, ಅದನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋ ಪಾಲಿಮರ್ ನ ಅವರು ನೆಕ್ಸ್ಟ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆಮೇಲೆ ಪಾಲಿಮರ್ ಬೇಕಾಗಿರೋ ಪೆಟ್ರೋಕೆಮಿಕಲ್ ಅದನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ಅದೇ ಪೆಟ್ರೋಕೆಮಿಕಲ್ ಆಯಿಲ್ ರಿಫೈನರಿ ಇಂದ ಸಿಗುತ್ತೆ. ಸೊ ರಿಫೈನರಿ ಕೂಡ ಸ್ಟಾರ್ಟ್ ಮಾಡ್ತಾರೆ. ಸ್ಟೆಪ್ ಬೈ ಸ್ಟೆಪ್ ಅವರು ರಾ ಮೆಟೀರಿಯಲ್ಸ್ ಇಂದ ಫಿನಿಶ್ಡ್ ಪ್ರಾಡಕ್ಟ್ ವರೆಗೂ ಕಂಪ್ಲೀಟ್ ಕಂಟ್ರೋಲ್ ನ ಬಿಲ್ಡ್ ಮಾಡ್ತಾರೆ. ಈ ಸ್ಟ್ರಾಟಜಿನ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಅಂತ ಕರೀತಾರೆ. ಈ ಲಾಜಿಕ್ ಇಂದ ರಿಲಯನ್ಸ್ ಗೆ ಎರಡು ತರ ಬೆನಿಫಿಟ್ಸ್ ಇದೆ. ಒಂದು, ಕಾಸ್ಟ್ ಕಂಟ್ರೋಲ್, ಅಂದ್ರೆ ರಾ ಮೆಟೀರಿಯಲ್ಸ್ ಚೀಪ್ ಆಗಿ ಸಿಗುತ್ತೆ ಅಂಡ್ ಪ್ರಾಫಿಟ್ ಕೂಡ ಜಾಸ್ತಿ ಇರುತ್ತೆ. ಸೆಕೆಂಡ್ ಒನ್, ಇಂಡಿಪೆಂಡೆನ್ಸ್. ರಾ ಮೆಟೀರಿಯಲ್ಸ್ ಗೋಸ್ಕರ ಬೇರೆ ಯಾರ ಮೇಲೂ ಡಿಪೆಂಡ್ ಆಗೋ ಅವಶ್ಯಕತೆ ಇರೋದಿಲ್ಲ ಅಂಡ್ ಸೇಮ್ ಮೆಟೀರಿಯಲ್ ನ ತಮ್ಮ ಕಾಂಪಿಟೇಟರ್ಸ್ ಕೂಡ ಸಪ್ಲೈ ಮಾಡಬಹುದು. ಇದರಿಂದ ಇನ್ಕಮ್ ಕೂಡ ಡಬಲ್ ಆಗುತ್ತೆ. ಇದರಲ್ಲಿರೋ ಲೆಸನ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ಮ ಸಪ್ಲೈ ಚೈನ್ ಮೇಲೆ ಕಂಟ್ರೋಲ್ ಬಿಲ್ಡ್ ಮಾಡೋದ್ರಿಂದ ಮಾರ್ಕೆಟ್ ಅಲ್ಲಿ ನಿಮ್ಮ ಪವರ್ ಕೂಡ ಬಿಲ್ಡ್ ಮಾಡಬಹುದು. ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಗೆ ಫಾಲೋ ಮಾಡ್ಕೊಳ್ಳಿ, ಮತ್ತೆ ಸಿಗೋಣ.